ಗಡಿನಾಡಲ್ಲಿ ಮತ್ತೆ ಮೈನಿಂಗ್ ಮಾಫಿಯಾ ಸದ್ದು ಮಾಡ್ತಾ ಇದೆ. ಸದ್ದಿಲ್ಲದೆ ಚೆಕ್ ಪೋಸ್ಟ್ ನಲ್ಲಿ ಇದೀಗ ಅಕ್ರಮ ಅದಿರು ಸಾಗಾಟ ಮಾಡಲಾಗ್ತಾ ಇದೆ. ಸಂಡೂರಿನ ಬನ್ನಿಹಟ್ಟಿ ಚೆಕ್ ಪೋಸ್ಟ್ ಮೂಲಕ ಸಾಗಾಟ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದಿನಕ್ಕೆ 2,000ಕ್ಕೂ ಹೆಚ್ಚು ಲಾರಿಗಳಲ್ಲಿ ಅದಿರು ಸಾಗಾಟ ಮಾಡಲಾಗ್ತಾ ಇದೆ. ಈ ಭಾಗದಲ್ಲೇ ಇದೆಲ್ಲವೂ ಕೂಡ ಅತಿ ಹೆಚ್ಚಾಗಿ ಆಗುವಂಥದ್ದು. ಕಳೆದ ಬಾರಿಯೂ ಕೂಡ ಗಡಿನಾಡಿನಲ್ಲೇ ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಇದೀಗ ಸಂಡೂರಿನ ಬನ್ನಿಹಟ್ಟಿ ಚೆಕ್ ಪೋಸ್ಟ್ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ ಅನ್ನೋ ಮಾಹಿತಿ. ದಿನಕ್ಕೆ 2,000ಕ್ಕೂ ಹೆಚ್ಚು ಲಾರಿಗಳಲ್ಲಿ ಅದಿರು ಸಾಗಾಟ ಮಾಡುತ್ತಿದ್ದಾರಂತೆ. ಗಣಿ ಗುಡ್ಡಗಳಿಂದ ಅದಿರು ಹೊತ್ತ ಲಾರಿಗಳ ಮೂಲಕ ಸಾಗಾಟ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಕುಮ್ಮಕ್ಕಿನಲ್ಲೇ ಲಾರಿಗಳಲ್ಲಿ ಸಾಗಾಟ ಮಾಡುತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಚೆಕ್ ಪೋಸ್ಟ್ ಸ್ಕಿಪ್ ಮಾಡುವ ಮೂಲಕ ತೆರಿಗೆ ವಂಚನೆ ಆಗ್ತಾ ಇದೆ. ಇಲ್ಲಿ ಗಣಿ ಗುಡ್ಡದಲ್ಲಿ ಒಂದು ತೂಕ, ಕಾರ್ಖಾನೆ ಮುಟ್ಟೋದ್ರೊಳಗೆ ಹೆಚ್ಚುವರಿ ತೂಕ ಇರುತ್ತೆ. ಅಂದ್ರೆ ಅಕ್ರಮವಾಗಿ ಹೆಚ್ಚುವರಿ ಅದಿರು ಸಾಗಾಟ ಮಾಡುವ ಮೂಲಕ ತೆರಿಗೆ ವಂಚಿಸ್ತಾ ಇದ್ದಾರೆ. ಸಂಡೂರಿನ ಬನ್ನಿಹಟ್ಟಿ ಚೆಕ್ ಪೋಸ್ಟ್ ನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ನಡೀತಾ ಇದೆ ನೋಡಿ. ಚೆಕ್ ಪೋಸ್ಟ್ ತಪ್ಪಿಸಿ ವಂಚನೆ ಮಾಡುವಂತಹ ಕೆಲಸ ಎಲ್ಲ ಆಗ್ತಾ ಇದೆ. ಚೆಕ್ ಪೋಸ್ಟ್ ನಲ್ಲಿ 4 ಡೋರ್ಗಳಿದ್ದು, ಬೇಕಂತ ಹೇಳಿ 3 ವಿಂಡೋ ಕ್ಲೋಸ್ ಮಾಡಿ ಒಂದೇ ಒಂದು ಮಾರ್ಗ ಓಪನ್ ಮಾಡಿ ಇಟ್ಟಿದ್ದಾರೆ. ದಿನಕ್ಕೆ ಸಾವಿರಾರು ವಾಹನ ಓಡಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ನೆಪದಲ್ಲಿ ಪರಿಶೀಲನೆ ಮಾಡದೆ ಮತ್ತೊಂದು ಮಾರ್ಗದಲ್ಲಿ ಆ ಒಂದು ದಾರಿಗಳಿಂದ ಬಿಡಲಾಗ್ತಾ ಇದೆ ಅನ್ನೋ ಮಾಹಿತಿ. ಇದೆಲ್ಲವೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ಅಂತೇಳಿ ಗಂಭೀರವಾದಂತ ಆರೋಪ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷವಾದಂತಹ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಗಣಿನಾಡು ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಿಂತೇ ಹೋಯ್ತು ಅಂತ ಹೇಳಿ ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದ ಸಿದ್ದರಾಮಯ್ಯ ಸರ್ಕಾರ ಬೀಗಿತ್ತು. ಅದರಂತೆ ಏನು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯ ಅವರ ಸರ್ಕಾರ ಏನು ಆಡಳಿತಕ್ಕೆ ಬಂತು, ಅದು ಬಂದು 10 ವರ್ಷಗಳಾದ್ರೂ ಕೂಡ ಇವತ್ತು ಅಕ್ರಮ ಗಣಿಗಾರಿಕೆ ನಿಂತಿಲ್ಲ ಅಂತಕ್ಕಂಥದ್ದು ಇವತ್ತು ಅವರದೇ ಪಕ್ಷದ ಸಂಸದರಾದಂತ ತುಕಾರಾಂ ಅವರು ಇವತ್ತು ಇದನ್ನ ಸಾಬೀತು ಮಾಡಿರ್ತಕ್ಕಂಥದ್ದು. ಇದೀಗ ನಾವು ಸಂಡೂರಿನ ಈ ಬನ್ನಿಹಟ್ಟಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಒಂದು ಸಂಯುಕ್ತ ಖನಿಜ ತನಿಖೆ ಠಾಣೆ ಹತ್ರ ನಾವಿದ್ದೀವಿ. ಈಗ ತಾವು ಈ ವಿಜುವಲ್ ಅಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಚೆಕ್ ಪೋಸ್ಟ್ ಏನಿದೆ, ಈ ಬನ್ನಿಹಟ್ಟಿ ಚೆಕ್ ಪೋಸ್ಟ್, ಇಲ್ಲಿ ಏನು ಸಂಡೂರಿನ ವಿವಿಧ ಗಣಿ ಕಂಪನಿಗಳಿಂದ ದಿನಕ್ಕೆ 1,000ಕ್ಕೂ ಹೆಚ್ಚು ಲಾರಿಗಳು, ಖನಿಜವನ್ನು ಹೊತ್ತ ಲಾರಿಗಳು ಇಲ್ಲಿ ಒಂದು ತಮ್ಮ ಏನು ತಂದಂತ ಒಂದು ಟಪಾಲನ್ನ ಕೊಟ್ಟು ಇಲ್ಲಿಂದ ಅವು ಮೂವ್ಮೆಂಟ್ ಆಗ್ತವೆ. ಆದ್ರೆ ಇಲ್ಲಿ ಈ ಒಂದು ತನಿಖಾ ಠಾಣೆಯಲ್ಲಿ ಸುಮಾರು 4 ಒಂದು ವೇ ಬ್ರಿಡ್ಜ್ಗಳು ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ವೇ ಬ್ರಿಡ್ಜ್ ಅನ್ನ ಗುತ್ತಿಗೆ ಪಡೆದಂತಹ ಗುತ್ತಿಗೆ ಪಡೆದಂತಹ ಗುತ್ತಿಗೆ ಸಂಸ್ಥೆಯವರು ಇಲ್ಲಿ ಒಂದು ನಿಸ್ಸೀಮ ನಿರ್ಲಕ್ಷ್ಯವನ್ನ ವಹಿಸಿರ್ತಕ್ಕಂಥದ್ದು. ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ಈ ಒಂದು ಏನೋ ಒಂದು ತನಿಖಾ ಇವು ಠಾಣೆಗಳಿದಾವೆ, ಇವುಗಳಲ್ಲಿ ಇವೆಲ್ಲ ನಿಷ್ಕ್ರಿಯ ಆಗಿರ್ತಕ್ಕಂಥದ್ದು. ಈ ಒಂದು ವೇ ಬ್ರಿಡ್ಜ್ಗಳ ಮೇಲೆ ಲಾರಿಗಳು ಓಡಾಡದೆ ತಿಂಗಳಾನುಗಟ್ಲೆಗಳಾಗಿರ್ತಕ್ಕಂಥದ್ದು. ಇದರ ಮೇಲೆ ಯಾವುದೇ ಒಂದೇ ಒಂದು ಲಾರಿಗಳು ಸಹ ಇಲ್ಲಿ ಓಡಾಟವನ್ನ ನಡೆಸಿರೋದಿಲ್ಲ. ಇಲ್ಲಿ ಸುಮಾರು ಏನಂದ್ರೆ ದಿನಕ್ಕೆ ಒಂದು ವೇ ಬ್ರಿಡ್ಜ್ ಮೇಲೆ 750 ಲಾರಿ ಮಾತ್ರ ಹೋಗ್ಬೋದು. ಆದ್ರೆ ಇಲ್ಲಿ ದಿನವೈ 1000ಕ್ಕೂ ಹೆಚ್ಚು 2,000ದ ಹತ್ತಿರ ಲಾರಿಗಳು ಒಂದೇ ವೇ ಬ್ರಿಡ್ಜ್ ಮೇಲೆ ಇವತ್ತು ಹೋಗ್ತಾ ಇದಾವೆ. ಹಾಗಾಗಿ ಈ ಒಂದು ವೇ ಬ್ರಿಡ್ಜ್ಗಳ ಮೇಲೆ ಎಷ್ಟು ಮಟ್ಟಿಗೆ ಇವು 2,000 ಲಾರಿ ದಿನಕ್ಕೆ ಓಡಾಡಿದರೆ ಇವು ತಡಿತಾ ಬರ್ತಾವ ಅಂತಕ್ಕಂತ ಒಂದು ಪ್ರಶ್ನೆ ಇಲ್ಲಿ ಹೇಳ್ತಾ ಇದೆ. ಇವರು ಇಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಈ 3 ವೇ ಬ್ರಿಡ್ಜ್ಗಳು ಇವುಗಳು ಒಂದು ರಿಪೇರಿಯ ಹಂತದಲ್ಲಿವೆ ಅಂತಕ್ಕಂತ ಮಾತನ್ನ ಇವಾಗ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಆದ್ರೆ ಈ 3 ವೇ ಬ್ರಿಡ್ಜ್ಗಳನ್ನ ಕಳೆದ ಹಲವು ತಿಂಗಳುಗಳಿಂದ 1 ವರ್ಷದಿಂದನೂ ಕೂಡ ಯಾವುದೇ ರೀತಿಯ ರಿಪೇರಿಯನ್ನ ಮಾಡದೆ ಇವರು ಕೆಲವು ಗಣಿ ಕಂಪನಿಗಳಿಂದ ಒಡಂಬಡಿಕೆ ಮಾಡಿಕೊಂಡು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಹಾಗೆ ಫಾರೆಸ್ಟ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಇಲ್ಲಿ ಒಂದು ಅಕ್ರಮವನ್ನ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈಗ ಸಂಸದ ತುಕಾರಾಂ ಅವರು ಬಹಿರಂಗವಾಗಿ ಈಗ ಮಾಧ್ಯಮಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಠಾಣೆಯನ್ನ ಬಂದು ಒಂದು ಏನಂದ್ರೆ ಅವರು ಒಂದು ರೈಡ್ ಮಾಡೋದ್ರ ಮೂಲಕ ಇವತ್ತು ಇಲ್ಲಿ ನಡೀತಕ್ಕಂಥ ಒಂದು ಅಕ್ರಮವನ್ನ ಒಂದು ಪತ್ತೆ ಹಚ್ಚಿದ್ದಾರೆ. ಅದಲ್ಲದೆ ಈ ಒಂದು ವೇ ಬ್ರಿಡ್ಜ್ ಅಲ್ಲಿ ಹೋಗದೆ ಪಕ್ಕದ ಏನು ಖಾಲಿ ಇರ್ತಕ್ಕಂಥ ವೇ ಬ್ರಿಡ್ಜ್ಗಳಲ್ಲಿ ಅದು ಗಾಡಿಯನ್ನ ಕಳಿಸೋದ್ರ ಮೂಲಕ ಒಂದು ಮ್ಯಾನ್ಯುವಲ್ ಆಗಿ ಇವತ್ತು ಟಪಾಲ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಸೀಲ್ ಹಾಕಿ ಬಹಳ ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಹಾಗಾಗಿ ಈ ಎಲ್ಲ ಅಕ್ರಮಗಳನ್ನ ಸರ್ಕಾರ ತನಿಖೆ ಮಾಡೋದ್ರ ಮೂಲಕ ಏನು ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ, NMDC ಇಂದ ಈಗಾಗಲೇ ಅಕ್ರಮ ಗಣಿಗಾರಿಕೆ ಆಗಿರ್ತಕ್ಕಂಥದ್ದು ಈಗ ಸಾಬೀತಾಗಿದೆ, FIR ಆಗಿದೆ. ಅದರ ಬೆನ್ನಲ್ಲೇ
ಈ ರೀತಿಯಾಗಿ ದಿನಕ್ಕೆ 39,000 ಟನ್ ಅದಿರು ಇಲ್ಲಿಂದ ಏನು ಹೋಗ್ತಾ ಇದೆ, ಇದರಲ್ಲಿ ಅಕ್ರಮ ನಡೀತಾ ಇದೆ ಅಂತಕ್ಕಂಥದ್ದು ಸಂಸದ ತುಕಾರಾಂ ಅವರ ಆರೋಪವಾಗಿದೆ. ಕ್ಯಾಮರಾ ಪರ್ಸನ್ ಮುರಳೀಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ. ಹೀಗೆ ಸದ್ಯಕ್ಕೆ ನಮ್ಮ ಪ್ರತಿನಿಧಿ ಹೇಳುವ ಹಾಗೆ ಒಂದಷ್ಟು ಅಕ್ರಮ ಇಲ್ಲಿ ನಡೀತಾ ಇದೆ, ಅಕ್ರಮ ಅದಿರು ಸಾಗಾಟ ನಡೀತಾ ಇದೆ. ಈ ಕೂಡಲೇ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು, ಇದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕು. ಅದಾದ ನಂತರ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಈಗ ಸದ್ಯಕ್ಕೆ ಇಲ್ಲಿನ ಜನರ ಒಂದು ಆಗ್ರಹ ಆಗಿರುವಂಥದ್ದು. ಗಡಿನಾಡಲ್ಲಿ ಮತ್ತೆ ಮತ್ತೆ ಮೈನಿಂಗ್ ಮಾಫಿಯಾ ಬಹಳಷ್ಟು ಸದ್ದು ಮಾಡ್ತಾ ಇರುತ್ತೆ. ಅದರಲ್ಲೂ ಕೂಡ ಈ ಭಾಗದಲ್ಲೇ ಗಡಿನಾಡಲ್ಲೇ ಇಂಥದ್ದು ಏನಕ್ಕೆ ನಡೆಯುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಅದರಲ್ಲೂ ಕೂಡ ಪದೇ ಪದೇ ಇದೇ ಒಂದು ಘಟನೆಗಳು ಅಥವಾ ಇದೇ ಒಂದು ಅಕ್ರಮಗಳು ಇಲ್ಲಿ ನಡೀತಾ ಇದ್ರು ಕೂಡ ಸರ್ಕಾರದಿಂದ ಮಾತ್ರ ಯಾವುದೇ ಬ್ರೇಕ್ ಹಾಕುವಂತ ಕೆಲಸ ಅಥವಾ ಇದನ್ನ ಫುಲ್ ಸ್ಟಾಪ್ ಇಡುವಂತ ಕೆಲಸ ಅಂತೂ ಆಗಲಿಲ್ಲ. ಇದು ಮಾತ್ರ ಹೀಗೆ ಮುಂದುವರಿತಾ ಇದೆ. ಸದ್ದಿಲ್ಲದೆ ಚೆಕ್ ಪೋಸ್ಟ್ ಮೂಲಕ ಈ ರೀತಿಯಾಗಿ ಅಕ್ರಮ ಅದಿರು ಸಾಗಾಟ ಮಾಡೋದು, ಅದರಲ್ಲೇ ದುಡ್ಡು ಮಾಡೋದು, ಅದೇ ಒಂದು ರೀತಿಯಾಗಿ ಇಲ್ಲಿ ಮಾಫಿಯಾ ಮಾಡಿಕೊಂಡು ಅದರಲ್ಲೇ ದಂಧೆಯನ್ನ ಆರಂಭ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕೂಡಲೇ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು, ತನಿಖೆ ನಡೆಸಬೇಕು. ತನಿಖೆ ನಡೆಸುವ ಮೂಲಕ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಸದ್ಯದ ಆಗ್ರಹ.